ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಇದೀಗ ಗ್ರಾಮೀಣ ಹಾಗೆ ನಗರ ಭಾಗದ ಸಾರ್ವಜನಿಕ ಅಭ್ಯರ್ಥಿಗಳಿಗೆ ಇದೀಗ ಶೌಚಾಲಯ ನಿರ್ಮಾಣದ ಸ್ಕೀಮ್ ಶುರುವಾಗಿದ್ದು, ಈ ಸ್ಕೀಮ್ಗೆ ನೀವು ಆನ್ಲೈನ್ ಹಾಗೆ ಆಫ್ಲೈನ್ ಮೂಲಕ ಎರಡರಲ್ಲೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಇನ್ಫಾರ್ಮೇಷನ್ನ ಫುಲ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಸ್ಕೀಮ್ ಬಗ್ಗೆ ನೋಡೋದಾದರೆ, ಈ ಒಂದು ಸ್ಕೀಮ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದಂದರೆ, ಮೊದಲನೇದಾಗಿ ಯಾರು ಗ್ರಾಮೀಣವಾಸಿ ಹಾಗೆ ಸಿಟಿ ಅಂದರೆ ನಗರವಾಸಿಗಳಿದ್ದರೂ ಅವರಿಬ್ಬರೂ ಕೂಡ ನಿಮ್ಮ ನಿಯರೆಸ್ಟ್ ಇರೋವಂಥ ಗ್ರಾಮೀಣ ಭಾಗದಲ್ಲಿರುವಂಥದ್ದಾದರೆ ಗ್ರಾಮ ಪಂಚಾಯತಿಗೆ ಹೋಗಿ, ಅಥವಾ ನಗರವಾಸಿ ಆದರೆ ನಗರಸಭೆ ಕಚೇರಿಗೆ ಹೋಗಿ ನೀವು ಬೇಕಾದ ಡಾಕ್ಯುಮೆಂಟ್ಗಳ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಥವಾ ಎರಡನೇದಾಗಿ ನಿಮ್ಮ ಫೋನ್ನಲ್ಲೇ ಕೂಡ ಈ ಒಂದು ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಸಬ್ಸಿಡಿ ಬಂದು ಈ ಒಂದು ಸ್ಕೀಮ್ಗೆ ಶೌಚಾಲಯ ನಿರ್ಮಾಣಕ್ಕೆ ಒಟ್ಟು ನಿಮಗೆ 12,000 ಸಹಾಯಧನ ನೀಡ್ತಾಯಿದ್ದು, ಉಪಯೋಗಿಸ್ಕೊಳ್ಳೋವಂಥವ್ರು ಈ ಒಂದು ಸ್ಕೀಮ್ನ ಉಪಯೋಗಿಸ್ಕೋಬೋದಾಗಿರುತ್ತೆ. ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರೋಂಥ ಡಾಕ್ಯುಮೆಂಟನ್ನು ನೋಡೋದಾದರೆ, ಮೊದಲನೇದಾಗಿ ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ. ಹಾಗೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇರಬೇಕಾಗಿರುತ್ತೆ. ಮತ್ತು ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗಿರುತ್ತೆ. ಮತ್ತು ನಿಮ್ಮದು ರೇಷನ್ ಕಾರ್ಡ್ ಇರಬೇಕಾಗಿರುತ್ತೆ. ಮತ್ತು ನಿವಾಸಿಯ ದೃಢೀಕರಣ ಪತ್ರ ಇರಬೇಕಾಗಿರುತ್ತೆ. ಮತ್ತು ಆದಾಯ ಪ್ರಮಾಣ ಪತ್ರ 2 ಇರಬೇಕಾಗಿರುತ್ತೆ. ಬಟ್ ಇದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಕೇಳಿಲ್ಲ, ಬಟ್ ಒಮ್ಮೊಮ್ಮೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ. ಅದು ಕೂಡ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದಾಗುತ್ತೆ. ಇನ್ನು ಈ ಸ್ಕೀಮ್ಗೆ ಆನ್ಲೈನಲ್ಲಿ ನೀವು ಸ್ವಚ್ಛ ಭಾರತ್ ಮಿಷನ್ನ ವೆಬ್ಸೈಟಲ್ಲಿ ಹೋಗಿ ಬೇಕಾಗಂಥ ಡಾಕ್ಯುಮೆಂಟ್ ಹಾಗೆ ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರ್ ಹಾಗೆ OTP ನೀಡೋ ಮೂಲಕ ರಿಜಿಸ್ಟ್ರೇಷನ್ ಆಗಿ, ಹಾಗೆ ಈ ಒಂದು ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋಕ್ಕೆ ಮುಂಚೆ ನೀವು ಬೇಕಾಗೋಂಥ ಡಾಕ್ಯುಮೆಂಟ ಕ್ಲಿಯರಾಗಿ ನೋಡಿಕೊಂಡು ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಅಪ್ಲೋಡ್ ಮಾಡಬೇಕಾದ್ರೆ ಸ್ಕ್ಯಾನ್ಡ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಕ್ಲಿಯರಾಗಿರುತ್ತೆ ಪ್ರತಿಯೊಂದು ಫೋಟೋನು ಕೂಡ. ಇನ್ನು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಬೇಕಾದ್ರೆ ಇರಬೇಕಾದಂಥ ಎಲಿಜಿಬಿಲಿಟಿಗಳನ್ನ ನೋಡೋದಾದರೆ, ಅರ್ಜಿದಾರರ ಅಭ್ಯರ್ಥಿಯು ಭಾರತದ ಕಾಯಂ ನಿವಾಸಿಯಾಗಿರಬೇಕು, ಅಂದರೆ ಭಾರತದವರೇ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರುವಂಥವ್ರಾಗಿರಬೇಕಾಗಿರುತ್ತೆ. ಇನ್ನು ಎರಡನೇದಾಗಿ ಈಗಾಗಲೇ ಅವರ ಮನೆಯಲ್ಲಿ ಶೌಚಾಲಯ ಹೊಂದಿರಬಾರ್ದಾಗಿರುತ್ತೆ. ಅಂಥವ್ರು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡ್ತಿರೋವಂಥವ್ರಿಗೆ ವಯಸ್ಸು ಬಂದು 18 ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕಾಗಿರುತ್ತೆ. ಇನ್ನು ಕೊನೆಯದಾಗಿ ಹಾಗೆ 4ನೇದಾಗಿ ಅವರ ಆರ್ಥಿಕ ಕುಟುಂಬ ವಾರ್ಷಿಕ ಆದಾಯ ಬಂದು ಇನ್ಕಮ್ ಬಂದು 2.5 ಲ್ಯಾಕ್ಸ್ ಅಂದರೆ 2,50,000ಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಅಥವಾ 2,50,000 ಇರಬೇಕಾಗಿರುತ್ತೆ. ಅಂಥವ್ರು ಈ ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ಈಗಾಗಲೇ ಪ್ರಾರಂಭವಾಗಿರುತ್ತೆ. ಬಟ್ ಕೊನೆ ದಿನಾಂಕ ಮಾತ್ರ ಏನು ಎಸ್ಟಾಬ್ಲಿಷ್ ಮಾಡದೇ ಇರೋ ಕಾರಣ ನೀವು ಅಪ್ಲೈ ಮಾಡೋವಂಥವ್ರು ಬೇಗ ಅಪ್ಲೈ ಮಾಡಿ ಡಾಕ್ಯುಮೆಂಟ್ನೆಲ್ಲ ಓದಿಸ್ಕೊಂಡು. ಇನ್ನು ಈ ಸ್ಕೀಮ್ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ, ಅಥವಾ ನಿಮಗೆ ಬೇರೆ ಡಾಕ್ಯುಮೆಂಟ್ ಏನಾದರೂ ಅಗತ್ಯ ಇದೆ ಅಂತ ನಿಮಗೇನಾದರೂ ಡೌಟ್ ಇದ್ದರೆ, ಇಲ್ಲಿ ಇರುವಂಥ ಸಹಾಯವಾಣಿ ಅಂದರೆ ಟೋಲ್ ಫ್ರೀ ನಂಬರ್ಗೆ 180018004004 ಈ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿನ ಕಲೆ ಹಾಕ್ಬೋದಾಗಿರುತ್ತೆ. ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದಾಗಿದ್ದು, ಆದಷ್ಟು ಬೆಳಗ್ಗೆ ಟೈಮಿಗೆ ಕಾಲ್ ಮಾಡಿ. ಹಾಗೆ ಕಾಲ್ ರಿಸೀವ್ ಮಾಡೋವಂಥವ್ರೆಲ್ಲರಿಗೂ ಕನ್ನಡದಲ್ಲೇ ಮಾತಾಡ್ತಾರೆ. ಸೊ ಇವತ್ತಿನ ವಿಡಿಯೋದಾಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ,
ಹಾಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ನಮ್ಮ ವೀಡಿಯೋನ ಹೀಗೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್.